ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ JGM ಅಕಾಡೆಮಿ. ಸೊ ನಾನು ಚೇತನ್ MK ಅಂತ ಹೇಳಿ JGM ಅಕಾಡೆಮಿಲಿ ಸೈನ್ಸ್ನ ಟೀಚ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಶಾಖೆ ಎಲ್ಲೆಲ್ಲೂ ಇದೆ ಅಂತಂದರೆ ಬೆಂಗಳೂರಿನ ವಿಜಯನಗರದಲ್ಲೂ ಕೂಡ ಇದೆ ಆ್ಯಂಡ್ ಆಲ್ಸೋ ಮಂಡ್ಯ ಡಿಸ್ಟಿಕ್ ನಾಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸಲ್ಲೂ ಕೂಡ ಇದೆ. ಇದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂತಹ JGM ದಿಲೀಪ್ ಅವರ ಮೇನ್ ಉದ್ದೇಶ ಏನು ಅಂದರೆ ಗ್ರಾಮೀಣ ಪ್ರತಿಭೆಗಳಲ್ಲಿರುವಂಥ ಗ್ರಾಮೀಣ ಜನತೆಗೆ ಈ ವಿದ್ಯಾರ್ಥಿಗೆ ಈ ಒಂದು ಸೌಕರ್ಯವನ್ನು ಒದಗಿಸ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು ಇದೇ ಮಾರ್ಚ್ ಅಂದರೆ 2025 ಮಾರ್ಚ್ ಏಪ್ರಿಲಿಂದ ನಾವು ಸಮ್ಮರ್ ವೆಕೇಶನ್ಸ್ ಇದು ಬೇಸಿಗೆ ಶಿಬಿರಗಳು ಪ್ರಾರಂಭವಾಗ್ತಾ ಇದೆ. ಸೊ SSLC ಮಕ್ಕಳಿಗೆ. ಸೊ ಆದಷ್ಟು ಅಲ್ಲಿನ ನಾಗಮಂಗಲ ಏನು ತಾಲೂಕಿನ ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇದು ಯಾಕೆಂದರೆ ನಿಮಗೆ ಎಕ್ಸಾಮ್ಸ್ಗಳು ಈ ಸತಿ 3-4 ಹಂತದಲ್ಲಿ ನಡೆಯೋದ್ರಿಂದ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಏನಿರುತ್ತೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ಈ ಬೇಸಿಗೆ ಶಿಬಿರಗಳನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಪ್ರಿಪರೇಷನ್ ಅಕಾಡೆಮಿಕ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ರಿವಿಷನ್ ಆಗುತ್ತೆ. 10ನೇ ಕ್ಲಾಸ್ ಮಕ್ಕಳಿಗೋಸ್ಕರ ಮಾಡ್ತಿರೋ ಅಂಥ ಒಂದು ಶಿಬಿರ ಇದು. ಸೊ ಹಾಗಾಗಿ ಆದಷ್ಟು ಬೇಗ ನಾಗಮಂಗಲ ಜನತೆ ಏನಿದೆ ಬೆಳ್ಳೂರು ಕ್ರಾಸಲ್ಲಿ ಇದೆ ಆ್ಯಂಡ್ ಆಲ್ಸೋ ವಿಜಯನಗರದಲ್ಲಿ ಕೂಡ ಬೆಂಗಳೂರು ವಿಜಯನಗರದಲ್ಲೂ ಕೂಡ ಇದೆ. ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ಸೊ ಈಗ ನೆಕ್ಸ್ಟ್ ನಮ್ಗೆ ಆಲ್ರೆಡಿ ಈಗ ನಾವೀಗ ವಿಡಿಯೋ ನಮ್ಮ ಕ್ಲಾಸಸ್ ಪಾರ್ಟಿಗೆ ಬಂದರೆ ವಿ ಆಲ್ರೆಡಿ ಕಂಪ್ಲೀಟೆಡ್ ದ 3 ಪಾರ್ಟ್ಸ್. 3 ಪಾರ್ಟ್ ಆಗಿದೆ. ಇದು ಕೊನೆ ಪಾರ್ಟ್ ಯಾವುದು? ಎಕ್ಸ್ಕ್ರೀಷನ್. ಸೊ ಎಕ್ಸ್ಕ್ರೀಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಮಗೆ 3 ಲೈಫ್ ಪ್ರೊಸೆಸಸ್ ಏನಾಯಿತು. ಫಸ್ಟ್ ಒನ್ ಯಾವುದು? ನ್ಯೂಟ್ರಿಷನಲ್ಲಿ ಏನು ಮಾಡಿದ್ವಿ ನಾವು? ಫುಡ್ ನಮಗೆ ಎನರ್ಜಿನ ಪಡೆಯೋಕ್ಕೋಸ್ಕರ ಫುಡ್ಡಲ್ಲಿ ಇರೋವಂಥ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ವಿ. ಸೊ ಅದಾದ ನಂತರ ಏನಾಯಿತು? ರೆಸ್ಪಿರೇಷನ್ ಅಂತ ಅಂದರೆ ಆ ನ್ಯೂಟ್ರಿಯೆಂಟ್ಸ್ನ ತಗೊಂಡಾದ್ಮೇಲೆ ಅದನ್ನು ಎನರ್ಜಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಆ ಎನರ್ಜಿ ಮತ್ತು ಬೈ ಪ್ರಾಡಕ್ಟ್ಸ್ ಮತ್ತು ವೇಸ್ಟ್ ಪ್ರಾಡಕ್ಟ್ಸ್ನ ಬಾಡಿ ಒಂದು ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಸರ್ಕ್ಯುಲೇಟ್ ಮಾಡಿದ್ವಿ. ಈಗ ಆ ವೇಸ್ಟ್ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಆಯ್ತಲ್ಲ ಬಾಡಿಲಿ ಅದನ್ನು ಹೊರ ಹಾಕುವಂಥ ಟೈಮ್. ಅದನ್ನು ನಾವು ಲಾಸ್ಟ್ ಪ್ರೋಸೆಸ್ಸಲ್ಲಿ ಓದ್ತಾ ಹೋಗೋಣ. ದಟ್ ಈಸ್ ಇನ್ excretion. So last life process is excretion. So what is excretion? Excretion, biological process of eliminating metabolic waste substances is called excretion. ಏನಿಲ್ಲ, ಇಟ್ಸ್ ಬಯೋಲಾಜಿಕಲ್ ಪ್ರೊಸೆಸ್ ಅಂತ ಹೇಳ್ಬೋದು. ಇಟ್ಸ್ ದ ಪ್ರೊಸೆಸ್ ಆಫ್ ಇಟ್ಸ್ ಮೆಥಡ್ ಟು ಗೆಟ್ ರಿಡ್ ಫ್ರಮ್ ದ ವೇಸ್ಟ್ ಪ್ರಾಡಕ್ಟ್ಸ್, ಟಾಕ್ಸಿಕ್ ಪ್ರಾಡಕ್ಟ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಬೈ ಅವರ್ ಬಾಡಿ. ನಮ್ಮ ದೇಹಕ್ಕೆ ಅಗತ್ಯವಿಲ್ಲದೆ ಇರುವಂತಹ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ಗಳನ್ನು ದೇಹದಿಂದ ಹೊರಹಾಕುವಿಕೆಯನ್ನು ನಾವು ಎಕ್ಸ್ಕ್ರೀಷನ್ ಅಂತ ಕರಿಬಹುದು. ದಟ್ ಇಸ್ ಕಾಲ್ಡ್ ಎಸ್ ಗೆಟ್ ರಿಡ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಅವರ್ ಬಾಡಿ ಇಸ್ ನಥಿಂಗ್ ಬಟ್ ಎಕ್ಸ್ಕ್ರೀಷನ್. ಸೊ ವಿಚ್ ಆರ್ ಆಲ್ ದ ಪಾರ್ಟ್ಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಕ್ರೀಷನ್? ಎಕ್ಸ್ಕ್ರೀಷನ್ ನಲ್ಲಿ ಇನ್ವಾಲ್ವ್ ಆಗಿರೋಂತಹ ಮೇನ್ ಸಿಸ್ಟಮ್ ಯಾವುದು? ಎಕ್ಸ್ಕ್ರೀಟರಿ ಸಿಸ್ಟಮ್. ಆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ನಮಗೆ ಮೇನ್ ಕಂಡು ಬರುವಂಥದ್ದು ಯಾವುದು? ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳಿದ್ರೆ ದಟ್ ಆರ್ ನಥಿಂಗ್ ಬಟ್ ಕಿಡ್ನೀಸ್. ಹೌದಲ್ವಾ? Okay. Renal artery and renal vein, left kidney and right kidney. And these are the ureters. Urinary bladder, urinary opening and urethra. ಸೊ ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಇದರಲ್ಲಿ ಹ್ಯಾವ್ ಎ ಎಕ್ಸ್ಕ್ರೀಟರಿ ಸಿಸ್ಟಮ್ ಕಂಟೈನ್ಸ್ 2 pair of kidneys. One is left kidney and a right kidney, and the renal artery and the renal veins are the blood tissues, blood vessels which are connected from various parts of the body.
ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ರೀನಲ್ ಆರ್ಟರಿ ಮತ್ತೆ ರೀನಲ್ ವೇನ್ ಕನೆಕ್ಟ್ ಆಗಿರುತ್ತೆ. ಅಂಡ್ ಆಲ್ಸೋ ಇಟ್ ಎಂಡ್ ವಿತ್ ಯೂರಿನರಿ ಬ್ಲಾಡರ್ ಇಸ್ ವೇರ್ ಯೂತ್ ಸ್ಯಾಕ್ ವೇರ್ ದ ಯೂರಿನ್ ಇಸ್ ಕಲೆಕ್ಟೆಡ್ ಓವರ್ ಹಿಯರ್. After the maximum capacity of the urinary bladder, it will be expelled out. ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಆದ್ಮೇಲೆ ಯುರೇತ್ರ ಮುಖಾಂತರ ಯೂರಿನರಿ ಓಪನಿಂಗ್ ಮುಖಾಂತರ ದ ಯೂರಿನ್ ವಿಲ್ ಬಿ ರಿಮೂವ್ಡ್ ಔಟ್ ಫ್ರಮ್ ದ ಬಾಡಿ. ಯೂರಿನ್ ಈಸ್ ಒನ್ ಆಫ್ ದ unwanted toxic waste which has to be removed out from our body, that is nothing but excretion. Excretion is defined as the removal of the unwanted waste from our body or toxic substances from our body is nothing but termed as excretion. So in a kidney, what kidney alli illi filtration ಆಗ್ತಿದೆ. main kidney function ಏನು, filtering the blood. so blood ಅಲ್ಲಿ ಇರುವಂತಹ ಅವಶ್ಯಕವಾದಂತಹ ಮೆಟೀರಿಯಲ್ಸ್ ನ ತಗೊಂಡು and also it is receiving the getting the essential materials from the blood and removing the other waste from a body is a function of kidney. ಏನ್ ಮಾಡುತ್ತೆ ಕಿಡ್ನಿ ಫಿಲ್ಟ್ರೇಟ್ ಮಾಡುತ್ತೆ ಬ್ಲಡ್ ನ. ಇಟ್ ಗೋಸ್ ಆನ್ ಫಿಲ್ಟರಿಂಗ್ ಆ ಬ್ಲಡ್. ಯಾವ ರೀತಿ ಫಿಲ್ಟರ್ ಮಾಡುತ್ತೆ, ವಾಟ್ ಆಸ್ ದ ಆಕ್ಚುಯಲ್ ಥಿಂಗ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ದ ಕಿಡ್ನಿ ಅಂತ ಹೇಳಿದ್ರೆ, ನಮ್ಮ ಕಿಡ್ನಿಯ ಒಳಗಡೆ ದೇರ್ ಆರ್ ಫಿಲ್ಟ್ರೇಷನ್ ಯೂನಿಟ್ ಆರ್ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನೀಸ್ ಆರ್ ನೋನ್ ಆಸ್ ನೆಫ್ರಾನ್ಸ್. ನೆಫ್ರಾನ್ಸ್ ಅಂತ ಹೇಳ್ತಾರೆ. ದೀಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ವಿಚ್ ಆರ್ ಆಲ್ಸೋ ಕಾಲ್ಡ್ as filtration unit ಅಂತ ಹೇಳಿ ಕರಿತೀವಿ. so this helps in the filtration. Thousands of nephrons will be present inside the kidney, so they will contribute in the filtration of the blood. so filtration of the blood will actually happens inside the nephron. The microscopic things nephrons are. so in each kidney there are 1000 number of nephrons. so just kidney is a home for nephrons. we can say it as it is a space or a ಪ್ಲೇಸ್ ಫಾರ್ ದ ನೆಫ್ರಾನ್ಸ್ ಟು ಬಿ ಸ್ಟೇ. ಆಗ ನೆಫ್ರಾನ್ಸ್ ಉಳ್ಕೊಳ್ಳಿಕ್ಕೆ ಅಥವಾ ನೆಫ್ರಾನ್ಸ್ಗೆ ಒಂದು ಜಾಗ ಗೂಡು ಅಂತ ಈ ಕಿಡ್ನಿನ ಕರಿಬಹುದು. ಇಟ್ ವಿಲ್ ಕಂಟೈನ್ 1000 ನಂಬರ್ ಆಫ್ ನೆಫ್ರಾನ್ಸ್ ವಿಚ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಇನ್ ದ ಫಿಲ್ಟ್ರೇಷನ್ ಪ್ರೋಸೆಸ್. ನೌ ಲೆಟ್ ಅಸ್ ಕಂಪ್ಲೀಟ್ಲಿ ಸ್ಟಡಿ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದ ನೆಫ್ರಾನ್. ಸೊ ದಿಸ್ ಹಿಯರ್ ವಿ ಕ್ಯಾನ್ ಸಿ ದ complete structure of kidney. I already told that this is the left kidney and it's the right kidney. so this is aorta and inferior vena cava. This is the arteries and veins which are connected from different parts of the body in the connect ಆಗಿರುತ್ತೆ. ureter, left and right ureter, urethra, urinary opening and urinary bladder. These things you will enough, no need to locate all these places. ಯಾವುದು urethra ಒಂದು urinary bladder and left to right ureters, left kidney, right kidney, aorta or arteries or veins. We can label it as this. And let's learn deeply about the structure of nephron. Already told that each kidney has numerous filtration units. So that numerous filtration units are known as nephrons. N number of units nephrons will be present in each kidney. so these nephron consist of, what are the parts of nephrons? glomerulus, Bowman's capsule, renal artery, renal vein, collecting duct. Bowman's capsule, glomerulus, renal artery, renal vein and also the collecting duct. These are the main parts of the nephron. Using these parts, the nephron is going to perform its function. What is the function of nephron? Filtering of blood. Blood na filter ಮಾಡುವಂತದ್ದು nephron ನ ಕೆಲಸ. ಸೊ ಅದಕ್ಕೆ ಸಹಾಯ ಮಾಡುವಂತಹ ಪಾರ್ಟ್ಸ್ ಗಳು ಯಾವ್ಯಾವುದು ಅಂತ ಅಂದ್ರೆ ಗ್ಲೋಮರುಲಸ್ ಆಗಿರಬಹುದು, ಬೌಮನ್ಸ್ ಕ್ಯಾಪ್ಸುಲ್, ರೀನಲ್ ಆರ್ಟರಿ, ರೀನಲ್ ವೇನ್ ಅಂಡ್ ಕಲೆಕ್ಟಿಂಗ್ ಡಕ್ಟ್. ದ ಬ್ಲಡ್ ಇಸ್ ಫಿಲ್ಟರ್ಡ್ ಇನ್ ದೀಸ್ ಯೂನಿಟ್ಸ್. ಈ ಯೂನಿಟ್ಸ್ ಗಳು ಫಿಲ್ಟರ್ ಆಗಿ ದೆನ್ ಕಲೆಕ್ಟೆಡ್ ಇನ್ ದ ಕಲೆಕ್ಟಿಂಗ್ ಡಕ್ಟ್. ಈ ಒಂದು ಯೂನಿಟ್ಸ್ ಗಳಲ್ಲಿ ಬ್ಲಡ್ ಫಿಲ್ಟರ್ ಆಗಿ ಕಲೆಕ್ಟಿಂಗ್ ಡಕ್ಟ್ ಅಂತ ಒಂದು ಟ್ಯೂಬ್ ಇರುತ್ತೆ. ಇನ್ ದಟ್ ಡಕ್ಟ್ ಆಲ್ ದೀಸ್ filtrates will be connected. Next, this collection is then passed to the organ called urinary bladder. ಹಲವಾರು ಕಲೆಕ್ಟಿಂಗ್ ಡಕ್ಟ್ಗಳು ಸೇರಿ ಒಂದು ಯೂರಿನರಿ ಬ್ಲಾಡರ್ಗೆ ಕನೆಕ್ಟ್ ಆಗಿರುತ್ತೆ. they will reach the urinary bladder. After the capacity of urinary blood is once exceeded, the urine will be expelled out from the human body. This is what the excretion process actually happens inside the nephrons. Let us study the structure and function of the nephron thoroughly. Already told that we will be having the glomerulus. This is the glomerulus which is like sieve structure. ನಮ್ದು ಏನು ಜರಡಿ ಬಳಸ್ತೀವಿ ಆ ತರ sieve tube ತರ ಇರುತ್ತೆ. And also we will be having a capsule called Bowman's capsule. This is called as Bowman's capsule. This is called as Bowman's capsule ಅಂತ ಹೇಳಿ ಕರಿತೀವಿ. Bowman's capsule.
Okay, Bowman's capsule. Inside the Bowman's capsule, you have a sieve-like structure that is called as glomerulus. Glomerulus ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ this artery, branch of artery. This is a branch of artery through which the blood will enters to the nephron. ನೆಫ್ರಾನ್ಗೆ ಬ್ಲಡ್ ಎಂಟರ್ ಆಗೋದು ರೀನಲ್ ಆರ್ಟರಿಯಿಂದ. ಸೊ ಇಲ್ಲೇನಾಗುತ್ತೆ, ದ ಅಮೌಂಟ್ ಆಫ್ ಫಿಲ್ಟ್ರೇಟ್ಸ್ ವಿಲ್ ಬಿ ಕನೆಕ್ಟೆಡ್. ಫಿಲ್ಟ್ರೇಟ್ಗಳು ಇನ್ನ ಸ್ವಲ್ಪ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಅಥವಾ ವಾಟರ್ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಅಥವಾ ಬೈಲ್ ಕಾರ್ಬನೇಟ್ಸ್ ಆಗಿರ್ಬೋದು, ಹಲವಾರು ರೀತಿಯ ಏನಾಗುತ್ತೆ ಫಿಲ್ಟ್ರೇಟ್ಗಳು ಇನ್ನ ದೇಹಕ್ಕೆ ಅವಶ್ಯಕವಾಗಿರುವಂತಹ ಮಾಲಿಕ್ಯೂಲ್ಸ್ ಇನ್ನ ಬ್ಲಡ್ ಅಲ್ಲಿ ಉಳ್ಕೊಂಡಿರುತ್ತೆ. ಅಂಥದ್ದೆಲ್ಲ ಎಲ್ಲಿ ಕಲೆಕ್ಟ್ ಆಗುತ್ತೆ ಈ ಗ್ಲೋಮರುಲಸ್ ಒಳಗಡೆ. ಬೌಮನ್ಸ್ ಕ್ಯಾಪ್ಸುಲ್ ಅಲ್ಲಿ ಇರುವಂತಹ ಗ್ಲೋಮರುಲಸ್ ಸೀವ್ ಜರಡಿ ತರ ಇರುತ್ತಲ್ವಾ, ಅಲ್ಲಿ ತಡೆ ಹಿಡಿಯುತ್ತೆ. ಏನನ್ನ, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಅದೇ ಪ್ರೋಟೀನ್ ಕಂಟೆಂಟ್ಸ್ ಅಥವಾ ಫ್ಯಾಟ್ಸ್ ಟು ಸ್ಮಾಲ್ ಲಿಪಿಡ್ಸ್ ಏನಾರ ಆಗಿರ್ಬೋದು, ಫ್ಯಾಟ್ ಮಾಲಿಕ್ಯೂಲ್ಸ್, ಗ್ಲಿಸರಾಲ್ ಇಂಥದ್ದೆಲ್ಲ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಈ ಫಿಲ್ಟ್ರೇಟ್ ಕಲೆಕ್ಟ್ ಆದ್ಮೇಲೆ ರಿಮೈನಿಂಗ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಎಂಟರ್ಸ್ ದ PCT ಅಂದ್ರೆ ಏನು, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಸೊ ಪ್ರಾಕ್ಸಿಮಲ್ PCT ಬರುತ್ತೆ. ಆ PCT ಮುಖಾಂತರ ಹಲವಾರು ರೀತಿಯ ಅಬ್ಸರ್ಪ್ಷನ್ ಆಗುತ್ತೆ. ಆ ಲೂಪಿಂಗ್ ಸ್ಟ್ರಕ್ಚರ್ಸ್ ಅಲ್ಲಿ ಹಲವಾರು ರೀತಿಯ ಅಬ್ಸರ್ಪ್ಷನ್ ಆಗಿ, ಸೊ ಫೈನಲ್ ಏನಾಗುತ್ತೆ, ವೇಸ್ಟ್ ಪ್ರಾಡಕ್ಟ್ ಯೂರಿನ್ ಎಲ್ಲಿಗೆ ಎಂಟರ್ ಆಗುತ್ತೆ, ಕಲೆಕ್ಟಿಂಗ್ ಡಕ್ಟ್ಗೆ ದ ಯೂರಿನ್ ವಿಲ್ ಎಂಟರ್. ಸೊ ಇದು ಒಂದು ನೆಫ್ರಾನ್ ಅಲ್ಲಿ ಆಗುವಂಥದ್ದು. ಏನಾಗುತ್ತೆ, ಬ್ಲಡ್ ಬರುತ್ತೆ ಎಲ್ಲಿಗೆ, ರೀನಲ್ ಆರ್ಟರಿಯಿಂದ ಎಲ್ಲಿಗೆ ಬರುತ್ತೆ, ಬೌಮನ್ಸ್ ಕ್ಯಾಪ್ಸುಲ್ ಬರುತ್ತೆ. ಬೌಮನ್ಸ್ ಕ್ಯಾಪ್ಸುಲ್ ಇರುವಂತಹ ಗ್ಲೋಮರುಲಸ್ ಏನ್ ಮಾಡುತ್ತೆ, ಬ್ಲಡ್ ಅಲ್ಲಿರೋ ಫಿಲ್ಟ್ರೇಟ್ಸ್ ಗಳನ್ನ, ಅವಶ್ಯಕವಾಗಿರುವಂತಹ ಉತ್ಪನ್ನಗಳನ್ನ ತಡೆ ಹಿಡಿದು ಮತ್ತೆ ಬಾಡಿ ಕಳಿಸೋ ಪ್ರಯತ್ನವನ್ನ ಮಾಡುತ್ತೆ. ಉಳಿದಂತಹ ಬ್ಲಡ್ ಈ PCT ಅಥವಾ DCT ಮುಖಾಂತರ ಹೋಗಿ, DCT ಅಂದ್ರೆ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, PCT ಅಂದ್ರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಇವುಗಳ ಮುಖಾಂತರ ಹಾದು ಹೋಗಿ ಇಲ್ಲೂ ಕೂಡ ಅಬ್ಸರ್ಪ್ಷನ್ ನೋಡ್ಬೋದು ನಾವು. ಎಲ್ಲ ಬ್ಲಡ್ ವೆಸಲ್ಸ್, ಇದು ಈ ಸುತ್ತಕೊಂಡಿರೋದೆಲ್ಲ ಬ್ಲಡ್ ವೆಸಲ್ಸ್. ಇಲ್ಲೂ ಏನಾದ್ರೂ ಅವಶ್ಯಕವಾಗಿರುವಂತಹ ಸಾಲ್ಟ್ ಅಥವಾ ಉಪ್ಪಿನಂಶ ಅಥವಾ ನೀರಿನಂಶ ಏನಾದ್ರೂ ಇನ್ನೂ ದೇಹಕ್ಕೆ ಅವಶ್ಯಕವಾಗಿರುವಂತ ಉತ್ಪನ್ನಗಳಿದ್ರೆ ಇಲ್ಲಿಂದನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ಪುನಃ ದೇಹಕ್ಕೆ ಕಳಿಸುತ್ತೆ. ಒಂದ್ ವೇಳೆ ಎಲ್ಲ ಅಬ್ಸಾರ್ಪ್ಷನ್ ಕಂಪ್ಲೀಟ್ ಆಗಿ ಉಳಿದಂತಹ ಯೂರಿನ್ ವೇಸ್ಟ್ ಏನಿದೆ, ದಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದಿಸ್ ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ. ಇದು ಕಲೆಕ್ಟಿಂಗ್ ಡಕ್ಟ್, ಇದರಲ್ಲಿ ಬಂದು ಶೇಖರಣೆ ಆಗುತ್ತೆ ಏನು, ಯೂರಿನ್. ಸೊ ಈ ರೀತಿ ಹಲವಾರು ಸಾವಿರಾರು ನೆಫ್ರಾನ್ಸ್ ಗಳು ಕಿಡ್ನಿಲಿ ಇರುತ್ತೆ. ಎಲ್ಲಾ ನೆಫ್ರಾನ್ಸ್ ನ ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಇರುವಂತಹ ಯೂರಿನ್ ಎಲ್ಲಿಗೆ ಬರುತ್ತೆ, ಕಿಡ್ನಿಯ ಯೂರಿನರಿ ಬ್ಲಾಡರಿಗೆ ಬಂದು ಸ್ಟೋರ್ ಆಗುತ್ತೆ. ಆ ಯೂರಿನರಿ ಬ್ಲಾಡರ್ ಏನಾಗುತ್ತೆ, ಯೂರಿನರಿ ಬ್ಲಾಡರ್ ಫಿಲ್ ಆದ್ಮೇಲೆ ಇಟ್ ವಿಲ್ ರಿಮೂವ್ ಔಟ್ ಥ್ರೂ ದ ಯೂರಿನರಿ ಓಪನಿಂಗ್ ಮುಖಾಂತರ ಏನಾಗುತ್ತೆ, ಯೂರಿನರಿ ಓಪನಿಂಗ್ ಮುಖಾಂತರ ಯೂರಿನ್ ವಿಲ್ ಬಿ ರಿಮೂವ್ಡ್ ಔಟ್ ಫ್ರಮ್ ದ ಹ್ಯೂಮನ್ ಬಾಡಿ. ಇದಿಷ್ಟು ಪ್ರೋಸೆಸ್ಸು ನೆಫ್ರಾನ್ ಆಗುವಂಥದ್ದು. ಫೈನಲಿ ನಮಗೆ the toxic substances from the body is removed out through with the help of excretory system, that is kidney. ಇದು ಹ್ಯೂಮನ್ ಬೀಂಗ್ಸ್ ಅಲ್ಲಿ ಆಗುವಂಥದ್ದು ಎಕ್ಸ್ಕ್ರೀಟರಿ ಸಿಸ್ಟಮ್. ನೆಕ್ಸ್ಟ್ ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಆಯ್ತು. ಹ್ಯೂಮನ್ ಬೀಂಗ್ಸ್ ಅಲ್ಲಿ ಏನಾಯ್ತು, ಎಕ್ಸ್ಕ್ರೀಷನ್ ಮಾಡಕ್ಕೆ ನಮಗೆ ಕಿಡ್ನಿ ಇತ್ತು, ಎಕ್ಸ್ಕ್ರೀಟರಿ ಸಿಸ್ಟಮ್ ಆಯ್ತು, ಓಕೆ, ಇಟ್ ಈಸ್ ಸಫಿಷಿಯಂಟ್. ಬಟ್ ವಾಟ್ ಅಬೌಟ್ ಇನ್ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಎಕ್ಸ್ಕ್ರೀಷನ್ ಆಗುತ್ತೆ, ಪ್ಲಾಂಟ್ಸ್ ಅಲ್ಲಿ ಕಿಡ್ನಿಗಳಿರುತ್ತಾ, ಇಲ್ಲ. ಹಾಗಾದ್ರೆ ಪ್ಲಾಂಟ್ಸ್ಗಳು ವೇಸ್ಟ್ ಪ್ರಾಡಕ್ಟ್ಸ್ನ ಯಾವ ರೀತಿ ಹೊರ ಹಾಕುತ್ತೆ, ಪ್ಲಾಂಟ್ಸ್ ವೇಸ್ಟ್ ಪ್ರಾಡಕ್ಟ್ಸ್ನ? ಮೊದಲನೇದು ನಾನು ಆಗ್ಲೇ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೇಳಿದೆ, ಏನಂತ, ಟ್ರಾನ್ಸ್ಪಿರೇಷನ್ ಅಂತ ಹೇಳಿದೆ. ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ಟ್ರಾನ್ಸ್ಪಿರೇಷನ್ ಅಂತ ಅಂದ್ರೆ ಇಟ್ ಈಸ್ ಅ ಟೆಂಡೆನ್ಸಿ ಆಫ್ ಅ ಪ್ಲಾಂಟ್ಸ್ ಟು ಲೂಸ್ ದ ಅಮೌಂಟ್ ಆಫ್ ವಾಟರ್ ಫ್ರಮ್ ಇಟ್ಸ್ ಬಾಡಿ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ವಾಟರ್ ವೇಪರ್ಸ್ ನ ಫಾರ್ಮ್ ಅಲ್ಲಿ ಅದರಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸ್ ನ ಕಳೆದುಕೊಳ್ಳೋದು. ಸೊ ಅದು ಎಕ್ಸೆಸ್ ವೇಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ವಾಟರ್, ಪ್ಲಾಂಟ್ ಬಾಡಿಗೆ ವಾಟರ್ ಬೇಕಾಗಿರಲ್ಲ, ಹಾಗಾಗಿ ವಾಟರ್ ವೇಪರ್ ಫಾರ್ಮ್ ಅಲ್ಲಿ ಹಾವಿಯಾಗಿ ಹೊರ ಹೋಗುತ್ತೆ. ದಟ್ ಈಸ್ ಒನ್ ಆಫ್ ದ ಮೆಥಡ್ ಟು ಗೆಟ್ ರಿಡ್ ಫ್ರಮ್ ದ ವೇಸ್ಟ್ ಪ್ರಾಡಕ್ಟ್ಸ್. ಕೇಳ್ತಾರೆ ಕ್ವೆಶನ್, ಹೌ ದ ಪ್ಲಾಂಟ್ಸ್ ವಿಲ್ ಎಕ್ಸ್ಕ್ರೀಟ್ ದೇರ್ ಪ್ರಾಡಕ್ಟ್ಸ್ ಅಂತ. ಒಂದು, ಥ್ರೂ ಟ್ರಾನ್ಸ್ಪಿರೇಷನ್ ಇಂದ ವಾಟರ್ ನ ಹೊರ ಹಾಕುತ್ತೆ. ನೆಕ್ಸ್ಟ್, ವಿಲ್ಟಿಂಗ್ ಆಫ್ ಲೀವ್ಸ್. ಏನು ವಿಲ್ಟಿಂಗ್ ಆಫ್ ಲೀವ್ಸ್ ಅಂದ್ರೆ ಎಲೆ ಉದುರೋದಾಗ ಏನಾಗುತ್ತೆ, ಎಲೆಗಳು ವೇಸ್ಟ್ ಪ್ರಾಡಕ್ಟ್, ಅದು ವಯಸ್ಸಾದಾಗ ಡೆಡ್ ಸೆಲ್ಸ್, ಪ್ಲಾಂಟ್ ಅಲ್ಲಿ ಡೆಡ್ ಸೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಡೆಡ್ ಸೆಲ್ಸ್ ಇಂದ ಏನಾಗುತ್ತೆ, ಗಿಡಗಳಿಂದ ಎಲೆಗಳೇನಾಗುತ್ತೆ, ದೇ ಲೂಸಸ್ ದೇರ್ ಅಲೈವ್ನೆಸ್ ನ ಕಳ್ಕೊಂಡುತ್ತೆ. ಸೊ ಕಳ್ಕೊಂಡಾದ್ಮೇಲೆ ಇಟ್ ಎಂಟರ್ಸ್ ಟು ಡೆಡ್ ಸ್ಟೇಟ್. ಆ ಡೆಡ್ ಸ್ಟೇಟ್ ಎಂಟರ್ ಆಯ್ತು ಅಂದ್ರೆ ದ ಲೀವ್ಸ್ ವಿಲ್ ಬಿ ವಿಲ್ಟೆಡ್ ಆಫ್ ಫ್ರಮ್ ದ ಪ್ಲಾಂಟ್ ಬಾಡಿಯಿಂದ ಉದುರೋಗುತ್ತೆ.
ಸೊ ದಟ್ ದಿಸ್ ಒನ್ ಆಫ್ ದ ಪ್ರೋಸೆಸ್ ಟು ಗೆಟ್ ಇಟ್ ಫ್ರಮ್ ದ ವೇಸ್ಟ್ ಪ್ರಾಡಕ್ಟ್. ಎರಡನೇದು. ಮೂರನೇದು, ಸೊ ದ ಥರ್ಡ್ ಒನ್ ಈಸ್ ಯು ಕ್ಯಾನ್ ಅಬ್ಸರ್ವ್, ಕೆಲವು ಗಿಡದಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕೊಕೊನಟ್ ಟ್ರೀ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಟ್ರೀಸ್ ಅಲ್ಲಿ ಆಗಿರ್ಬೋದು, ಗಮ್ಸ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ. ಸ್ಟಿಕ್ಕಿ ನೇಚರ್ ಅಲ್ಲಿ ಬ್ರೌನ್ ಕಲರ್ ಗಮ್ ಮತ್ತೆ ವೈಟ್ ಕಲರ್ ರೆಸಿನ್ಸ್ ಮತ್ತೆ ಗಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಗಮ್ಸ್ ಗಳ ಮುಖಾಂತರ ಥ್ರೂ ಗಮ್ಸ್ ಸೊ ಈ ಗಮ್ಸ್ ಮುಖಾಂತರನೂ ಕೂಡ ಪ್ಲಾಂಟ್ಸ್ ವಿಲ್ ಎಕ್ಸ್ಕ್ರೀಟ್ ದೇರ್ ವೇಸ್ಟ್ ಪ್ರಾಡಕ್ಟ್ಸ್. ಒಂದು ಟ್ರಾನ್ಸ್ಪಿರೇಷನ್ ಅಂಡ್ ಆಲ್ಸೋ ಥ್ರೂ ಫೋಟೋಸಿಂಥಸಿಸ್ ಮುಖಾಂತರ ಏನೋ ಆಕ್ಸಿಜನ್ ಹೊರಹಾಕುತ್ತೆ ಅಲ್ವಾ, ವೈಲ್ ಪ್ರಿಪೇರಿಂಗ್ ದ ಫುಡ್. ಫೋಟೋಸಿಂಥಸಿಸ್ ಪ್ರೋಸೆಸ್ ಡೆಫಿನೇಷನ್ ಏನು? ಇಸ್ ಅ ಫಿನಾಮಿನಾ ಆಫ್ ಪ್ರಿಪೇರಿಂಗ್ ದ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, minerals in the presence of sunlight and chlorophyll. What are the byproducts? Glucose ಬರುತ್ತೆ, oxygen ಬರುತ್ತೆ, water ಬರುತ್ತೆ. Again oxygen na ಏನು waste product here. Oxygen is removed through photosynthesis. This is one of the waste product removal method. And the last method is ripening of fruit. ಇಲ್ಲಿ ಒಂದು ಕಾಯಿ ಏನಾಗಿರುತ್ತೆ ಗಿಡದಲ್ಲಿ, ಹಣ್ಣು ಮರದಲ್ಲಿ ಅಥವಾ ಹಣ್ಣಾದಾಗ ಏನಾಗುತ್ತೆ, ಅದು ಉದುರೋಗುತ್ತೆ. ಆವಾಗ ಉದುರೋದಾಗ ಇಟ್ ಇಸ್ ವೇಸ್ಟ್. ಅದು ನಾವು ಅದನ್ನ ಬೆನಿಫಿಷಿಯಲ್ ಆಗಿ ಬಳಸ್ಕೋಬಹುದು ಹಣ್ಣನ್ನ, ಬಟ್ ಆ ಗಿಡಕ್ಕೆ ಅದೇನಾಗಿರುತ್ತೆ, ಅದು ಉದುರೋಗ್ತಿದೆ ಅಂದ್ರೆ ಇಟ್ ಇಸ್ ಅ ವೇಸ್ಟ್ ಫಾರ್ ದಟ್ ಪ್ಲಾಂಟ್. ಸೊ ಯೂಸಿಂಗ್ ದಿಸ್ ಮೆಥಡ್ ಆಲ್ಸೋ ದ ಪ್ಲಾಂಟ್ ವಿಲ್ ಲೂಸ್ ದೇಯರ್ ಎಕ್ಸ್ಕ್ರೀಟರಿ ವೇಸ್ಟಸ್. ಎಕ್ಸ್ಕ್ರೀಟರಿ ಹೊರ ಹಾಕ್ಬೇಕು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ನ ಅಥವಾ ಅನ್ವಾಂಟೆಡ್ ವೇಸ್ಟ್ ಫ್ರಮ್ ದ ಪ್ಲಾಂಟ್ ಬಾಡೀಸ್ ರಿಮೂವ್ಡ್ ಇನ್ ದೀಸ್ ಮೆಥಡ್ಸ್. ಮೊದಲನೇದು ಟ್ರಾನ್ಸ್ಪಿರೇಷನ್, ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 2 marks. ಟ್ರಾನ್ಸ್ಪಿರೇಷನ್, ವಿಲ್ಟಿಂಗ್ ಆಫ್ ಲೀವ್ಸ್, ಎಲೆ ಉದ್ರೋಗೋದು. ನಂತರ ಥ್ರೂ ಗಮ್ಸ್ ಮತ್ತೆ ರೆಸಿನ್ಸ್ ಮೂಲಕ ವೇಸ್ಟ್ ಗಳನ್ನ ಹೊರ ಹಾಕುತ್ತೆ, ಅಂಟು. ಆಯ್ತಾ? ನೆಕ್ಸ್ಟ್ ಫೋಟೋಸಿಂಥಸಿಸ್ ನ ಪ್ರಕ್ರಿಯೆ ಮುಖಾಂತರ ಏನಿರುತ್ತೆ, ಇದನ್ನ ಈ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಇದ್ರ ಮುಖಾಂತರ ಆಕ್ಸಿಜನ್ ನ ಹೊರ ಹಾಕುತ್ತೆ. ರೈಪನಿಂಗ್ ಆಫ್ ಫ್ರೂಟ್, ಹಣ್ಣಾದಾಗ ಏನಾಗುತ್ತೆ, ಕಾಯಿಗಳು ಹಣ್ಣಾದಾಗ ಏನಾಗುತ್ತೆ, ಗಿಡದಿಂದ ಅಥವಾ ಮರದಿಂದ ಉದುರೋಗೋದನ್ನು ಕೂಡ ನಾವು ವೇಸ್ಟ್ ಪ್ರಾಡಕ್ಟ್ಸ್ ನ ಕರಿಬಹುದು. ಇದು ಯಾವ ರೀತಿ ಪ್ಲಾಂಟ್ಸ್ ಗಳು ತಮ್ಮ ವೇಸ್ಟ್ ಪ್ರಾಡಕ್ಟ್ಸ್ ನ ಹೊರ ಹಾಕುತ್ತೆ. ದಿಸ್ ಈಸ್ ಹೌ ದ ಪ್ಲಾಂಟ್ಸ್ ವಿಲ್ ಎಕ್ಸ್ಕ್ರೀಟ್ ದೇರ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದೇರ್ ಬಾಡಿ. ಈ 4 ಪ್ರೋಸೆಸ್ ಎಲ್ಲಿಂದ ನಾವು ಇಂಟೇಕ್ ಫುಡ್ ನ ತಗೊಳ್ಳೋದ್ರಿಂದ ಹಿಡಿದು ಅದು ಯಾವ ರೀತಿ ಡೈಜೆಷನ್ ಆಯ್ತು, ಯಾವ ರೀತಿ ಅಬ್ಸರ್ಪ್ಷನ್ ಆಯ್ತು, ಅಂಡ್ ಯಾವ ರೀತಿ ಈಗ ಹೊರಗಡೆ ವೇಸ್ಟ್ ರಿಮೂವ್ ಆಯ್ತು ಅನ್ನೋದೇ ಜೀವಕ್ರಿಯೆಗಳು. ದಟ್ ಈಸ್ ಲೈಫ್ ಪ್ರೋಸೆಸಸ್. ಒಂದು ಜೀವಿ ಬದುಕಿದೆ ಅಂದ್ರೆ ಅದ್ರೊಳಗಡೆ ನಡೀತಿರುವಂತಹ ಬೇಸಿಕ್ ಪ್ರೋಸೆಸ್ ಗಳನ್ನ ಈ ಚಾಪ್ಟರ್ ಅಲ್ಲಿ ಹೇಳ್ತಾ ಹೋಗಿದ್ರಿ. ಆಲ್ಮೋಸ್ಟ್ ನಮ್ದು ಎಲ್ಲ ಕಂಪ್ಲೀಟ್ ಆಯ್ತು. ಇಫ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಆಲ್ ಓವರ್ ಚಾಪ್ಟರ್ಸ್ ಈಗ ಪಾರ್ಟ್ಗಳು ಕಂಪ್ಲೀಟ್ ಆಗಿದೆ. ಯಾವುದೇ ಪಾರ್ಟಲ್ಲೂ ಕೂಡ ಅಥವಾ ಮತ್ತೆ ರಿಪೀಟ್ ಮಾಡಬೇಕಾ, ಯಾವ್ದಾರ ಪಾರ್ಟ್ನ ಅರ್ಥ ಆಗಿಲ್ಲ ಅಂತ ಅಂದ್ರೆ ಹೇಳಿ, ವಿ ಕ್ಯಾನ್ ಜಸ್ಟ್ ರಿಪೀಟ್ ಇಟ್. ಸೊ ಇವತ್ತಿನ ಸುದ್ದಿ ನಾನು ತಲುಪಿಸೋಕೆ ಇಷ್ಟಪಡೋದು ಅಂತ ಅಂದ್ರೆ ಏನು ಅಂತ, ಈಗಾಗಲೇ ನಮ್ಮ JJM ಅಕಾಡೆಮಿಯ ಬ್ರಾಂಚ್ಗಳು, ಶಾಖೆಗಳು ಬೆಂಗಳೂರಿನ ವಿಜಯನಗರದಲ್ಲೂ ಕೂಡ ಇದೆ, ಮತ್ತೆ ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಅಲ್ಲೂ ಕೂಡ ನಮ್ಮ ಶಾಖೆ ಓಪನ್ ಆಗಿದೆ. ಈಗಾಗಲೇ ನಾವು ಈಗ ಮಾರ್ಚ್ ಮತ್ತೆ ಏಪ್ರಿಲ್ 2025ನ ಏಪ್ರಿಲ್ 5ನೇ ತಾರೀಕಿನ ನಂತರ ಸಮ್ಮರ್ ವೆಕೇಶನ್ ಅಂದ್ರೆ ಬೇಸಿಗೆ ಶಿಬಿರಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ತರಗತಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. 9ನೇ ತರಗತಿಯಿಂದ 10ನೇ ತರಗತಿಗೆ ತೇರ್ಗಡೆಯನ್ನು ಹೊಂದಿರುವಂತಹ ಮಕ್ಕಳಿಗೆ ಸಮ್ಮರ್ ವೆಕೇಶನ್ಸ್ ನ ಮಾಡ್ತಾ ಇದೀವಿ. ಇದು ಬೋತ್ ಬೆಂಗಳೂರು ವಿಜಯನಗರದಲ್ಲೂ ಕೂಡ ಇದು ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ಸೇಮ್ ಟೈಮ್ ಅಲ್ಲಿ, ಅಂಡ್ ಆಲ್ಸೋ ಬೆಳ್ಳೂರು ಕ್ರಾಸ್ ಅಲ್ಲೂ ಕೂಡ ಸೇಮ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಷ್ಟು ಬೇಗ, ನಾವು ಬೆಳ್ಳೂರು ಕ್ರಾಸ್ ಅಲ್ಲಿ ಯಾಕೆ ಓಪನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸಂಸ್ಥಾಪಕರ ಬಗ್ಗೆ ಹೇಳೋದಾದ್ರೆ, ಅವ್ರು ಬಂದು ಅಳಿಸಂದ್ರ ಗ್ರಾಮದವರು, ಅಲ್ಲೇ ನಾಗಮಂಗಲ ತಾಲೂಕಿನ ಅಳಿಸಂದ್ರ ಗ್ರಾಮದವರು ದಿಲೀಪ್ ಅಂತ ಹೇಳಿ. ಸೊ ಅವರು ಯಾಕೆ ಗ್ರಾಮೀಣ ಭಾಗದಲ್ಲೂ ಕೂಡ ಓಪನ್ ಮಾಡಿದ್ದಾರೆ ಅಂತ ಅಂದ್ರೆ, ಗ್ರಾಮೀಣ ಮಕ್ಕಳಿಗೆ ಆದಷ್ಟು ಸಹಾಯವಾಗ್ಲಿ, ಮತ್ತೆ ಗ್ರಾಮೀಣ ಭಾಗದಲ್ಲಿ ಹಿಂದುಳಿದಿರೋ ಮಕ್ಕಳು ಸ್ವಲ್ಪ ಮುಂದೆ ಬರಲಿ, ಅವ್ರಿಗೆ ಸಹಾಯವಾಗ್ಲಿ ಅನ್ನೋ ರೀತಿ ಒಂದು ಉದ್ದೇಶವನ್ನ ಇಟ್ಕೊಂಡು ಅಲ್ಲೊಂದು ಶಾಖೆಯನ್ನ ತೆರೆದಿರುವಂತದ್ದು. ಸೊ ನೀವು ಎಷ್ಟು ಬೇಗ ರಿಜಿಸ್ಟರ್ ಆಗ್ತೀರಾ, ನಾವು ಆಗ್ಲೇ ಲಾಸ್ಟ್ ಪ್ರೀವಿಯಸ್ ಇಯರ್ ಬ್ಯಾಚ್ ಅಲ್ಲೂ ಕೂಡ ಯಶಸ್ವಿಯಾಗಿ 100 ಮಕ್ಕಳನ್ನ ಹೊರಹೊಮ್ಮಿಸಿದೀವಿ. ಸಮ್ಮರ್ ವೆಕೇಶನ್ ಅಲ್ಲಿ ಕೂಡ ನೀವು ಎಲ್ಲೇ ಕಡೆ ವಿಚಾರಿಸಬಹುದು, 100 ಮಕ್ಕಳು ಸಕ್ಸಸ್ಫುಲಿ ನಾವು ಬ್ಯಾಚ್ ಔಟ್ ಆಗಿದ್ದಾರೆ ಸಮ್ಮರ್ ವೆಕೇಶನ್ ಅಲ್ಲಿ. ಸೊ ಯಾಕೆ ಸಮ್ಮರ್ ವೆಕೇಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ಸೊ 9th ಇಂದ 10th ಹೋದಾಗ ಒಂದು ಬ್ರಿಡ್ಜ್ ಕೋರ್ಸ್ ಅನ್ನ ಒಂದು ನಾವು ಟೀಚ್ ಮಾಡಿದಾಗ ಅವರಲ್ಲಿ ಒಂದು ಬೇಸಿಕ್ ಒಂದು ಸೆನ್ಸ್ ಏನ್ ಡೆವಲಪ್ ಆಗುತ್ತೆ ಅಂದ್ರೆ, ಯಾವ ರೀತಿ ಇರುತ್ತೆ 10th ಎಕ್ಸಾಮ್ಸ್ ಬಗ್ಗೆ ಅವ್ರಿಗೆ ಹೇಳಿದಾಗ, ಮತ್ತೆ ಕ್ವಶನ್ಸ್ ಬಗ್ಗೆ ನಾವು ಜಸ್ಟ್ ಡಿಸ್ಕಸ್ ಮಾಡಿದಾಗ ನಾವು ಟಾಪಿಕ್ ಎಲ್ಲಾನು ಕ್ಲಿಯರ್ ಮಾಡ್ತೀವಿ.
2.5 ತಿಂಗಳು ಏನೋ ಟೈಮ್ ಗ್ಯಾಪ್ ಇದ್ದಾಗ ನಾವು 2 ತಿಂಗಳು ಮಿನಿಮಮ್ 2 ತಿಂಗಳು ಅಂದ್ಕೊಳ್ಳಿ. ಸೊ 2 ತಿಂಗಳಲ್ಲಿ ಸೋಷಿಯಲ್, ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ನ ಅಷ್ಟು ಪೋರ್ಷನ್ಸ್ ಅನ್ನು ಕಂಪ್ಲೀಟ್ ಮಾಡಿಕೊಟ್ಟು ಇಂಗ್ಲಿಷ್, ಕನ್ನಡ, ಹಿಂದಿ ಏನ್ ಗ್ರಾಮರ್ ಪಾರ್ಟ್ ಇದೆ ಅದನ್ನ ಮುಗಿಸ್ಕೊಡ್ತೀವಿ. ಈ ಶೆಡ್ಯೂಲ್ ಯಾವ ರೀತಿ ನಾವು ಹೇಳ್ತೀವಿ, ಭರವಸೆ ಕೊಡ್ತಿದೀವಿ ಅಂದ್ರೆ ಈಗಾಗಲೇ ಸಕ್ಸಸ್ಫುಲ್ ಆಗಿ ಒಂದು ಬ್ಯಾಚ್ ಹೊರ ಹೋಗಿದೆ. ಸಕ್ಸಸ್ಫುಲಿ ವಿ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಆಲ್ ದ ಲಿಸ್ಟೆಡ್ ಪೋರ್ಷನ್ಸ್. ಏನೇನ್ ಪೋರ್ಷನ್ಸ್ ಲಿಸ್ಟೆಡ್ ಮಾಡಿದೀವಿ ಅಷ್ಟನ್ನು ಕೂಡ ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದೀವಿ. ಸೊ ಹಾಗಾಗಿ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಾಗ ನಿಮ್ಮ ಮಕ್ಕಳಿಗೆ 100% ಅರ್ಥ ಆಗುತ್ತೆ ಅಂತ ಏನಿಲ್ಲ. ಸೊ 50% ಅರ್ಥ ಆದ್ರೂ ಕೂಡ ಅವ್ರು ಏನ್ ಅಕಾಡೆಮಿಕ್ಸ್ ಇರುತ್ತೆ ಅಂದ್ರೆ 8-9 ಮಂತ್ಸ್ ಏನ್ ಅವರು 10th ನ ಓದ್ತಾರೆ, ಇಲ್ಲಿ ಏನ್ ಪಾಠ ಕೇಳಿ ಮತ್ತೆ ನೋಟ್ಸ್ ನ ಮೇಂಟೈನ್ ಮಾಡಿರ್ತಾರೆ. ಸೊ ಅಲ್ಲಿ ಒಂದೊಂದೇ ಪಾಠ ಕೇಳ್ತಾ ಹೋದಾಗ ಅವ್ರಿಗೆ ರಿವಿಷನ್ ತರ ಆಗಿರ್ಬೋದು ಅಥವಾ 2ನೇ ಸತಿ ಮಾಡಿದಾಗ they will be get more clear and also there will be left with their more sufficient time ಉಳ್ಕೊಂಡಿರುತ್ತೆ ಅವ್ರಿಗೆ. ಸೊ ದಟ್ ದೇ ಕ್ಯಾನ್ ಪ್ರಾಕ್ಟೀಸ್ ಅಂಡ್ ಪರ್ಫಾರ್ಮ್ ವೆಲ್ ಇನ್ ದೇರ್ ಬೋರ್ಡ್ ಎಕ್ಸಾಮ್ಸ್ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಸಮ್ಮರ್ ವೆಕೇಶನ್ಸ್ ನ ಪ್ಲಾನ್ ಮಾಡ್ತಾ ಇದೀವಿ. ಸೊ ನೀವು ಎಷ್ಟು ಬೇಗ ಅಪ್ರೋಚ್ ಮಾಡ್ತಿರೋ ಐದರ್ ಯು ಕ್ಯಾನ್, ಇಲ್ಲಿ ನಮ್ ಕೆಳಗಡೆ ಇಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆ. ಸೊ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನಿಮ್ಮ ಸ್ಲಾಟ್ಸ್ ನ ಇವಾಗಲಿಂದ ಬುಕಿಂಗ್ ಮಾಡ್ಕೊಳ್ಳಿ 9th ಮಕ್ಕಳು. ಸೊ ಹಾಗಾಗಿ ನಿಮಗೆ ಈಗಲೇ ಬುಕಿಂಗ್ ಮಾಡೋದಕ್ಕಿಂತ ಏನಾಗುತ್ತೆ, ಫೀಸ್ ಕನ್ಸೆಷನ್ ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಬೇಗ, ಯಾಕೆಂದ್ರೆ ಲಿಮಿಟೆಡ್ ಸೀಟ್ಸ್ 50 ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಬೇಗ ರಿಜಿಸ್ಟರ್ ಆಗ್ತೀರಾ ಅಷ್ಟು ಬೇಗ ನಿಮಗೆ ಸೀಟ್ ಸಿಗುತ್ತೆ. ಸೊ ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಇವಾಗ ಏನ್ 10th ಎಕ್ಸಾಮ್ ಬರೀತಿರೋ ಮಕ್ಕಳಿಗೆ ಆಲ್ ದ ಬೆಸ್ಟ್. ಅಂಡ್ ಆಲ್ಸೋ 9th ಕಂಪ್ಲೀಟ್ ಆಗಿ ಯಾರು 10th ಬರ್ತಾ ಇದ್ದೀರಾ, ಸೊ ಪ್ಲೀಸ್ ಮೇಕ್ ಯುಟಿಲೈಸ್. ಎಸ್ಪೆಷಲಿ ನಾಮಂಗಲ, ನಮ್ಮ ಬೆಳ್ಳೂರು ಕ್ರಾಸ್ ಅಲ್ಲಿ ಏನ್ ಅಕಾಡೆಮಿ ಇದೆ, ನಾಮಂಗಲ ಜನತೆ ಎಲ್ಲಾ ಗ್ರಾಮಗಳು ಕೂಡ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೂ ಸಹ ಗ್ರಾಮೀಣ ಭಾಗದಲ್ಲಿ ಅಂತ ಫೆಸಿಲಿಟಿನ ಪ್ರೊವೈಡ್ ಮಾಡೋದು ಕಡಿಮೆ. ಹಾಗಾಗಿ ಅಲ್ಲಿ ಒಂದು ನಿಮ್ಗೆ ಇಂಥ ಫೆಸಿಲಿಟಿ ಸಿಗ್ತಾ ಇದೆ ಅಂತ ಅಂದಾಗ ನೀವು ಕಳ್ಕೊಳ್ಳಬಾರ್ದು. ಸೊ ಅದನ್ನ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ವಿಸಿಟ್ ಮಾಡಿ, ಯಾವ ರೀತಿ ಇದೆ ಟೀಚಿಂಗ್, ಯಾವ ರೀತಿ ನಡೀತಿದೆ ಅನ್ನೋ ತಿಳ್ಕೊಂಡು ಆದಷ್ಟು ಅಡ್ಮಿಷನ್ ಆಗಕ್ಕೆ ಟ್ರೈ ಮಾಡಿ. ಅಂಡ್ ಆಲ್ಸೋ ಬೆಂಗಳೂರು ನಿಯರ್ ಬೈ, ವಿಜಯನಗರ್ ನಿಯರ್ ಬೈ ಇರೋ 9th ಪಾಸ್ ಮಾಡಿ 10th ಹೋಗ್ತಿರೋ ಮಕ್ಕಳು ಕೂಡ ರಿಜಿಸ್ಟರ್ ಆಗ್ಬೋದು. ಹಾಗಾಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಈಗಾಗಲೇ ನಂದು ಆಲ್ಮೋಸ್ಟ್ ಲೈಫ್ ಪ್ರೋಸೆಸ್ ಲೆಸನ್ಸ್ ಕಂಪ್ಲೀಟ್ ಆಗಿದೆ. ಅದರ ನೆಕ್ಸ್ಟ್ ಪಾರ್ಟ್ಗಳು ವಿಡಿಯೋಸ್ ನಿಮಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋಸ್ ಬೇಕು ಅಂತ ಅಂದ್ರೆ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕು. ಅಂಡ್ ಆಲ್ಸೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್.